ಗೌತಮ್ ಗಂಭೀರ್ ಸದ್ಯ ಸಿಕ್ಕಾಪಟ್ಟೆ ಟ್ರೆಂಡಿಂಗ್ ನಲ್ಲಿರುವಂತಹ ಹೆಸರು. ಹಾಗಂತ ಪಾಸಿಟಿವ್ ಆಗಿ ಅಲ್ಲ, ನೆಗೆಟಿವ್ ಆಗಿ. ಭಾರತ ತಂಡದ ಹೆಡ್ ಕೋಚ್ ಆದ್ಮೇಲೆ ಟೀಮ್ ಇಂಡಿಯಾದ ಡೌನ್ ಫಾಲ್ ನೋಡಿ ಕ್ರಿಕೆಟ್ ಫ್ಯಾನ್ಸ್ ಅಂತೂ ನೆಕ್ಸ್ಟ್ ಲೆವೆಲ್ ನಲ್ಲಿ ರೋಸ್ಟ್ ಮಾಡ್ತಿದ್ದಾರೆ. ಅದರಲ್ಲೂ ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ವಿಚಾರದಲ್ಲಂತೂ ಗಂಭೀರ್ ನಡೆಯೇ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಅಭಿಮಾನಿಗಳ ಆಕ್ರೋಶಕ್ಕೂ ಕೂಡ ಕಾರಣವಾಗಿದೆ. ಸೊ ಗಂಭೀರ್ ಹೆಡ್ ಕೋಚ್ ಆದ್ಮೇಲೆ ತಂಡದಲ್ಲಿ ಏನೆಲ್ಲ ಆಗಿದೆ, ಅವರ ಅಂಡರ್ನಲ್ಲಿ ರೋಹಿತ್ ಶರ್ಮಾ ಹಾಗೆ ವಿರಾಟ್ ಕೊಹ್ಲಿ ಅವರ ಜರ್ನಿ ಹೇಗಿದೆ ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಿಕ್ಕೆ ಮರಿಬೇಡಿ. ಭಾರತ ತಂಡದಲ್ಲಿ ರೋಹಿತ್ ಶರ್ಮಾ ಮತ್ತೆ ವಿರಾಟ್ ಕೊಹ್ಲಿ ಹಾಗೆ ಗೌತಮ್ ಗಂಭೀರ್ ನಡುವೆ ಎಲ್ಲವೂ ಸರಿ ಇಲ್ಲ ಅನ್ನೋದು ತೆರೆದ ಪುಸ್ತಕ. ಅಲ್ಲಿ ಯಾವ ಗುಟ್ಟು ಕೂಡ ಉಳ್ಕೊಂಡಿಲ್ಲ. ತಂಡದ ಬದಲಾವಣೆ, ಗಂಭೀರ್ ಅವರ ರೂಲ್ಸ್, ಲೆಜೆಂಡರಿ ಆಟಗಾರರ ನಿರ್ಲಕ್ಷ್ಯ ಪದೇ ಪದೇ ಸುದ್ದಿ ಆಗ್ತಾನೆ ಇರುತ್ತೆ. 2024 ಜುಲೈನಲ್ಲಿ ಅಧಿಕೃತವಾಗಿ ಭಾರತ ತಂಡದ ಕೋಚ್ ಆಗಿ ಜವಾಬ್ದಾರಿಯನ್ನು ವಹಿಸಿಕೊಂಡಾಗಿಂದ ಹಿಡಿದು ಈ ಕ್ಷಣದವರೆಗೂ ಕೂಡ ಗಂಭೀರ್ ಫ್ಯಾನ್ಸ್ ಪಾಲಿಗೆ ಬಿಡಿಸಲಾರದ ಕಗ್ಗಂಟಾಗಿದ್ದಾರೆ. ಆರಂಭದಲ್ಲಿ ಕೊಹ್ಲಿ ಮತ್ತು ಗಂಭೀರ್ ನಡುವೆ ಹೊಗಳಿಕೆ ಮಾತು. ಗಂಭೀರ್ ಮತ್ತು ಕೊಹ್ಲಿ ನಡುವೆ ಸಾಕಷ್ಟು ವಿಚಾರಗಳಲ್ಲಿ ವೈಮನಸ್ಸುಗಳಿವೆ. ಅದರಲ್ಲೂ IPL ನಲ್ಲಿ 2 ಸಲ ಮೈದಾನದಲ್ಲೇ ಜಗಳ ಮಾಡಿಕೊಂಡಿದ್ದಾರೆ. 2023ರಲ್ಲಂತೂ ನೇರವಾಗಿ ಮೈದಾನದಲ್ಲಿ ವಾಗ್ಯುದ್ಧ ನಡೆಸಿದ್ರು. ಇದಾದ ಮರು ವರ್ಷವೇ ಅಂದ್ರೆ 2024ರಲ್ಲಿ ಭಾರತ ತಂಡಕ್ಕೆ ಗೌತಮ್ ಗಂಭೀರ್ ಕೋಚ್ ಆಗ್ತಾರೆ. ಸೊ ಮುಂದೆ ತಂಡದಲ್ಲಿ ಏನೇನ್ ಆಗುತ್ತೋ ಅನ್ಕೊಂಡ್ರೆ ಆ ಬಳಿಕ ಸೆಪ್ಟೆಂಬರ್ನಲ್ಲಿ ಭಾರತ ಮತ್ತು ಬಾಂಗ್ಲಾದೇಶ ನಡುವಿನ ಟೆಸ್ಟ್ ಸರಣಿಗೂ ಇಬ್ಬರು ಕೂಡ ಜೊತೆಯಾಗಿ ಚಿಟ್ಚಾಟ್ ಒಂದರಲ್ಲಿ ಕಾಣಿಸ್ಕೊಳ್ತಾರೆ. ಅಂದ್ರೆ ಗಂಭೀರ್ ಮತ್ತೆ ಕೊಹ್ಲಿ ತಮ್ಮಿಬ್ಬರ ನಡುವಿನ ಮಸಾಲಾ ಸುದ್ದಿಗಳಿಗೆ ಬ್ರೇಕ್ ಹಾಕ್ತಾರೆ. BCCI ಹಂಚಿಕೊಂಡಿದ್ದಂತ ಈ ಚಿಟ್ಚಾಟ್ ವಿಡಿಯೋದಲ್ಲಿ ಒಬ್ರನ್ನೊಬ್ರು ಹಾಡಿ ಹೊಗಳಿದ್ರು. ಸೊ ಅಲ್ಲಿಗೆ ಎಲ್ಲವೂ ಕೂಡ ತಣ್ಣಗಾಗಿದೆ ಅಂತಾನೆ ತಿಳ್ಕೊಂಡಿದ್ರು ಅಭಿಮಾನಿಗಳು. ಆದ್ರೆ ಆ ನಂತರ ನಡೆದಿದ್ದೆಲ್ಲ ಈಗ ಸುದ್ದಿ ಆಗ್ತಾನೆ ಇದೆ. ತವರಿನಲ್ಲೇ ನ್ಯೂಜಿಲೆಂಡ್ ವಿರುದ್ಧ ಭಾರತ ಕ್ಲೀನ್ ಸ್ವೀಪ್. ವಿರಾಟ್ ಕೊಹ್ಲಿ ಅವರ ಕ್ಯಾಪ್ಟನ್ಸಿ ಅವಧಿಯಲ್ಲಿ ಭಾರತೀಯ ಕ್ರಿಕೆಟ್ನ ಅತ್ಯಂತ ಪ್ರಕಾಶಮಾನವಾದ ಸಾಧನೆ ಅಂದ್ರೆ ತವರಿನಲ್ಲಿ ಅವರ ಅಜೇಯ ಟೆಸ್ಟ್ ಸರಣಿಯ ಗೆಲುವು. ಆದ್ರೆ ಗಂಭೀರ್ ಭಾರತ ತಂಡಕ್ಕೆ ಕೋಚ್ ಆದ ಕೆಲ ತಿಂಗಳಲ್ಲೇ ಭಾರತ ರೋಹಿತ್ ಶರ್ಮಾ ಅವರ ನಾಯಕತ್ವದಲ್ಲಿ 2024 ಅಕ್ಟೋಬರ್ ಹಾಗೆ ನವೆಂಬರ್ನಲ್ಲಿ ನ್ಯೂಜಿಲೆಂಡ್ ವಿರುದ್ಧ ತವರಿನಲ್ಲೇ ಕ್ಲೀನ್ ಸ್ವೀಪ್ ಆಗಿತ್ತು. 3 ಪಂದ್ಯಗಳನ್ನ ಸೋತಿದ್ರು. ಭಾರತ 12 ವರ್ಷಗಳಲ್ಲಿ ಮೊದಲ ಬಾರಿಗೆ ತವರಿನಲ್ಲಿ ಟೆಸ್ಟ್ ಸರಣಿಯಲ್ಲಿ ಸೋಲನ್ನ ಕಂಡಿತ್ತು. ಅದು ಕೂಡ ವೈಟ್ ವಾಶ್ ಮುಖಭಂಗ ಅನುಭವಿಸಿತ್ತು. ಆಸ್ಟ್ರೇಲಿಯಾ ವಿರುದ್ಧ ರೋಕೋ ನೀರಸ ಪ್ರದರ್ಶನ. ಹೀಗೆ ನ್ಯೂಜಿಲೆಂಡ್ ವಿರುದ್ಧ ಟೆಸ್ಟ್ ಸರಣಿಯ ವೈಟ್ ವಾಶ್ ಬೆನ್ನಲ್ಲೇ ಬಾರ್ಡರ್ ಗವಾಸ್ಕರ್ ಟ್ರೋಫಿ ಟೆಸ್ಟ್ ಸರಣಿಗಾಗಿ ರೋಹಿತ್ ಅವರ ಕ್ಯಾಪ್ಟನ್ಸಿಯಲ್ಲಿ ತಂಡ ಆಸ್ಟ್ರೇಲಿಯಾಗೆ ಹಾರಿತ್ತು. ಆದ್ರೆ ಆ ಸರಣಿ 2025ರ ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ ಫೈನಲ್ ತಲುಪುವಂತ ಭಾರತದ ಆಸೆಯನ್ನ ನುಚ್ಚು ನೂರಾಗಿಸಿತ್ತು. 2024ರ ಕೊನೆಯಲ್ಲಿ ನಡೆದ 5 ಪಂದ್ಯಗಳ ಸರಣಿಯಲ್ಲಿ ಭಾರತ ಆಸ್ಟ್ರೇಲಿಯಾದ ವಿರುದ್ಧ 1-3 ಅಂತರದಲ್ಲಿ ಸೋಲನ್ನ ಕಂಡಿತ್ತು. ಈ ಸರಣಿಯಲ್ಲಿ ಕೊಹ್ಲಿ ಮತ್ತು ರೋಹಿತ್ ಅಂತೂ ತೀರಾ ಕಳಪೆ ಫಾರ್ಮ್ ನಲ್ಲಿದ್ರು. ಇದೇ ಆ ಟೈಮಲ್ಲಿ ದೊಡ್ಡ ಚರ್ಚೆಯಾಗಿತ್ತು. ನಿವೃತ್ತಿ ವಿಚಾರ ಮುನ್ನೆಲೆಗೆ ಬಂದಿತ್ತು. ಯಾಕಂದ್ರೆ ವಿರಾಟ್ ಕೊಹ್ಲಿ 5 ಟೆಸ್ಟ್ ಪಂದ್ಯಗಳಲ್ಲಿ ಸೇರಿ ಕೇವಲ 190 ರನ್ಗಳನ್ನ ಮಾತ್ರ ಕಲೆ ಹಾಕಿದ್ರು. ಹಾಫ್ ಸ್ಟಂಪ್ ನ ಹೊರಗಿನ ಎಸೆತಗಳಿಗೆ ಪದೇ ಔಟ್ ಆಗ್ತಾ ಇದ್ರು. ಮತ್ತೊಂದ್ ಕಡೆ ರೋಹಿತ್ ಶರ್ಮಾ 5 ಇನ್ನಿಂಗ್ಸ್ಗಳಲ್ಲಿ ಕೇವಲ 31 ರನ್ಗಳನ್ನ ಕಲೆ ಹಾಕಿದ್ರು. ಅಂಡ್ ನೆಕ್ಸ್ಟ್ ಕೊನೆ ಪಂದ್ಯದಿಂದ ಅವರನ್ನ ಪ್ಲೇಯಿಂಗ್ 11 ನಿಂದಲೇ ಕೈ ಬಿಡಲಾಗಿತ್ತು. ಸೀನಿಯರ್ಸ್ಗೆ ಡೊಮೆಸ್ಟಿಕ್ ಕಡ್ಡಾಯಗೊಳಿಸಿದ BCCI. ಇನ್ನು ಆಸ್ಟ್ರೇಲಿಯಾ ಸೀರೀಸ್ ನಲ್ಲಿ ಇಬ್ಬರ ಫೇಲ್ಯೂರ್ ಬೆನ್ನಲ್ಲೇ BCCI ಒಂದು ಕಟ್ಟುನಿಟ್ಟಿನ ಆದೇಶವನ್ನು ಹೊರಡಿಸುತ್ತೆ. ಅದುವೇ ಭಾರತ ತಂಡದ ಎಲ್ಲರೂ ಕೂಡ ಡೊಮೆಸ್ಟಿಕ್ ಕ್ರಿಕೆಟ್ ಅನ್ನ ಆಡಲೇಬೇಕು ಅನ್ನೋದು. ಹೀಗಾಗಿ ನಿಯಮದಂತೆ ರೋಹಿತ್ ಮತ್ತು ಕೊಹ್ಲಿ ಕೂಡ ತಮ್ಮ ರಾಜ್ಯ ತಂಡಗಳ ಪರವಾಗಿ ಆಡ್ತಾರೆ. 2015ರ ನಂತರ ಮೊದಲ ಬಾರಿಗೆ ರೋಹಿತ್ ಶರ್ಮಾ ಮುಂಬೈ ಪರ ರಣಜಿ ಟ್ರೋಫಿ ಪಂದ್ಯದಲ್ಲಿ ಕಾಣಿಸಿಕೊಂಡಿದ್ರು. ಕೊಹ್ಲಿ ಕೂಡ 1 ದಶಕದ ಬಳಿಕ ಮೊದಲ ಬಾರಿಗೆ ದೆಹಲಿ ಪರ ರಣಜಿ ಪಂದ್ಯವನ್ನಾಡಿದ್ರು. ಬಟ್ ದುರಾದೃಷ್ಟವಶಾತ್ ಏನಂದ್ರೆ ಈ ಜೋಡಿ ಇಲ್ಲೂ ಕೂಡ ಉತ್ತಮ ಪ್ರದರ್ಶನ ನೀಡೋಕೆ ಸಾಧ್ಯವಾಗಿರಲಿಲ್ಲ. ಭಾರತ ಚಾಂಪಿಯನ್ಸ್ ಟ್ರೋಫಿ ಗೆದ್ರು ಟೆಸ್ಟ್ ನಿವೃತ್ತಿ. ಹೀಗೆ ಕ್ರಿಕೆಟ್ ವಲಯದಲ್ಲಿ ರೋಕೋ ಭವಿಷ್ಯದ ಬಗ್ಗೆ ಚರ್ಚೆಗಳು ಶುರುವಾಗ್ತಾ ಇದ್ರು ಕೂಡ ಕಳೆದ ಮಾರ್ಚ್ನಲ್ಲಿ ರೋಹಿತ್ ಶರ್ಮಾ ಭಾರತವನ್ನ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಚಾಂಪಿಯನ್ ಪಟ್ಟಕ್ಕೇರಿಸಿದ್ರು. ಕ್ಯಾಪ್ಟನ್ ಆಗಿ ಅಜೇಯವಾಗಿ ಟ್ರೋಫಿ ಗೆಲ್ಲಿಸಿಕೊಂಡಿದ್ರು. ಈ ಟೂರ್ನಿಯಲ್ಲಿ ಪಾಕಿಸ್ತಾನ ವಿರುದ್ಧ ವಿರಾಟ್ ಕೊಹ್ಲಿ ಶತಕ ಬಾರಿಸಿದ್ರೆ ಫೈನಲ್ ಪಂದ್ಯದಲ್ಲಿ ರೋಹಿತ್ ಶರ್ಮಾ ಪಂದ್ಯ ಶ್ರೇಷ್ಠ ಪ್ರಶಸ್ತಿಯನ್ನ ಪಡ್ಕೊಂಡಿದ್ರು. ಅಲ್ಲಿಗೆ ಇವರೊಬ್ಬರ ವಿರುದ್ಧದ ಚರ್ಚೆಗಳಿಗೆ ಕೊಂಚ ಬ್ರೇಕ್ ಬಿದ್ದಿತ್ತು. ಆ ನಂತರ IPL ಸ್ಟಾರ್ಟ್ ಆಗುತ್ತೆ. ಆದ್ರೆ IPL ನಡುವೆಯೇ ಮೇಜರ್ ಬೆಳವಣಿಗೆ ನಡೆಯುತ್ತೆ. ಅಂದ್ರೆ 2025ರ ಮೇ 7ರಂದು ರೋಹಿತ್ ಶರ್ಮಾ ಟೆಸ್ಟ್ ಕ್ರಿಕೆಟ್ ನಿಂದ ದಿಢೀರ್ ಅಂತ ನಿವೃತ್ತಿಯನ್ನ ಘೋಷಣೆ ಮಾಡ್ತಾರೆ. ಇದಾದ ಜಸ್ಟ್ 5 ದಿನಗಳಲ್ಲಿ ವಿರಾಟ್ ಕೊಹ್ಲಿ ಕೂಡ ಟೆಸ್ಟ್ ಕ್ರಿಕೆಟ್ ನಿವೃತ್ತಿಯನ್ನ ಅನೌನ್ಸ್ ಮಾಡಿದ್ರು. ಇಂಗ್ಲೆಂಡ್ ವಿರುದ್ಧದ 5 ಪಂದ್ಯಗಳ ಟೆಸ್ಟ್ ಸರಣಿಗೆ ಇನ್ನೇನು ಕೇವಲ 1 ತಿಂಗಳಷ್ಟೇ ಬಾಕಿ ಇದೆ. ಸೊ ಅದಕ್ಕೂ ಮುನ್ನವೇ ಇವರಿಬ್ರು ಕೂಡ
ರೆಡ್ ಬಾಲ್ ಫಾರ್ಮೆಟ್ನಿಂದ ಹೊರಬಿಡ್ತಾರೆ. 2027ರ ವಿಶ್ವಕಪ್ ಬಗ್ಗೆ ಇನ್ನೂ ಅತಂತ್ರ ಭವಿಷ್ಯ. ಇನ್ನು 2027ರ ವಿಶ್ವಕಪ್ ಅನ್ನ ಗೆಲ್ಲಲೇಬೇಕು ಅನ್ನೋದು ಈ ಇಬ್ಬರು ಲೆಜೆಂಡರಿ ಆಟಗಾರರ ಮಹದಾಸೆ. ಆದ್ರೆ ಈ ಜೋಡಿ ಅಲ್ಲಿಯವರೆಗೂ ತಂಡದಲ್ಲಿ ಆಡ್ತಾರ ಅನ್ನೋ ಬಗ್ಗೆ ಯಾವುದೇ ಕ್ಲಾರಿಟಿ ಇಲ್ಲ. 2023ರಲ್ಲಿ ತವರಿನಲ್ಲೇ ನಡೆದ ಟೂರ್ನಿಯಲ್ಲಿ ಅಜೇಯವಾಗಿ ಫೈನಲ್ ತಲುಪಿದ್ರು ಕೂಡ ಪ್ರಶಸ್ತಿಯನ್ನ ಗೆಲ್ಲೋಕೆ ಸಾಧ್ಯವಾಗಿರಲಿಲ್ಲ. ಫೈನಲ್ನಲ್ಲಿ ಆಸ್ಟ್ರೇಲಿಯಾ ವಿರುದ್ಧ ಸೋಲು ಕಂಡಿದ್ರು. ಹೀಗಾಗಿ ಮುಂದಿನ ವಿಶ್ವಕಪ್ ಗೆದ್ದು ನಿವೃತ್ತಿಯನ್ನ ಘೋಷಿಸುವಂತ ಪ್ಲಾನ್ನಲ್ಲಿದ್ದಾರೆ. ಆದರೆ ಬಿಸಿಸಿಐ ಆಯ್ಕೆ ಸಮಿತಿ ಅಧ್ಯಕ್ಷ ಅಜಿತ್ ಅಗರ್ಕರ್ 2027ರ ವಿಶ್ವಕಪ್ನಲ್ಲಿ ಕೊಹ್ಲಿ ಮತ್ತು ರೋಹಿತ್ಗೆ ಸ್ಥಾನ ನೀಡೋ ಬಗ್ಗೆ ಭರವಸೆಯನ್ನ ನೀಡೋಕೆ ನಿರಾಕರಿಸಿದ್ದಾರೆ. 2 ವರ್ಷಗಳ ನಂತರ ಪರಿಸ್ಥಿತಿ ಹೇಗಿರುತ್ತೆ ಅಂತ ಹೇಳೋದು ಕಷ್ಟವಾಗುತ್ತೆ. ಯಾರಿಗೊತ್ತು, ಆ ಸ್ಥಾನವನ್ನ ಪಡೆಯುವಂತ ಯುವ ಆಟಗಾರರು ಕೂಡ ಇರಬಹುದು. ನೀವು ಅವರನ್ನ ಪ್ರತಿ ಪಂದ್ಯಕ್ಕೂ ಕೂಡ ಅಭ್ಯಾಸಕ್ಕೆ ಒಳಪಡಿಸಿಕೊಳ್ಳೋಕೆ ಸಾಧ್ಯವಾಗೋದಿಲ್ಲ. ಆದ್ರೆ 2027ರ ವಿಶ್ವಕಪ್ ಬಹಳ ಮುಂದಿದೆ ಅಂತ ಕಳೆದ ಅಕ್ಟೋಬರ್ನಲ್ಲಿ ಹೇಳಿಕೆ ಕೊಟ್ಟಿದ್ರು. ಏಕದಿನ ನಾಯಕತ್ವ ಕಳೆದುಕೊಂಡ ರೋಹಿತ್ ಶರ್ಮಾ. ಇನ್ನು ಟೀಮ್ ಇಂಡಿಯಾದಲ್ಲಿ ಆದಂತ ಮತ್ತೊಂದು ಮೇಜರ್ ಬದಲಾವಣೆ ಅಂದ್ರೆ ಇದೇ ನೋಡಿ. ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾ ಅವರ ಭವಿಷ್ಯದ ಮೇಲೆ ಮತ್ತಷ್ಟು ಅನುಮಾನ ಮೂಡಿಸಿದೆ. ರೋಹಿತ್ ಶರ್ಮಾ ಏಕದಿನ ನಾಯಕತ್ವವನ್ನು ಕಳ್ಕೊಳ್ತಾರೆ. ನಂಬರ್ಸ್ ಪ್ರಕಾರ ನೋಡೋದಾದ್ರೆ ಭಾರತದ ಅತ್ಯಂತ ಯಶಸ್ವಿ ನಾಯಕನಾಗಿದ್ರು ಸಹ ಅವರಿಗಿಂತ 12 ವರ್ಷ ಕಿರಿಯನವನಾದಂತ ಶುಭ್ಮನ್ ಗಿಲ್ ಅವರನ್ನ ಏಕದಿನ ಮಾದರಿಗೆ ನಾಯಕನನ್ನಾಗಿ ಅನೌನ್ಸ್ ಮಾಡಿದ್ದಾರೆ. ಕಳೆದ ಆಸ್ಟ್ರೇಲಿಯಾ ಸರಣಿ ಮೂಲಕ ರೋಹಿತ್ ಶರ್ಮಾರನ್ನ ನಾಯಕತ್ವದಿಂದ ಕೆಳಗಿಳಿಸಿದ್ರು. ಆದ್ರೆ ಆಟಗಾರನಾಗಿ ಇಬ್ರು ಕೂಡ ಕಂಟಿನ್ಯೂ ಆಗ್ತಿದ್ದಾರೆ, ರೋಹಿತ್ ಹಾಗೆ ವಿರಾಟ್ ಕೊಹ್ಲಿ. ಗಂಭೀರ್ ಮೇಲೆ ಜಿದ್ದು, ರೋಕೋ ರುದ್ರ ತಾಂಡವ. ಯಾವಾಗ ತಂಡದಲ್ಲಿ ಪದೇ ಪದೇ ಸೆಟ್ ಬ್ಯಾಕ್ ಆಗೋಕೆ ಶುರುವಾಯ್ತು, ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ಗಂಭೀರ್ ವಿರುದ್ಧ ರುದ್ರ ತಾಂಡವ ಶುರು ಮಾಡಿದ್ದಾರೆ. ಅದು ಕೂಡ ಮೈದಾನದಲ್ಲಿ ತಮ್ಮ ಆಟದ ಮೂಲಕ. ಇತ್ತೀಚಿನ ಪಂದ್ಯಗಳಲ್ಲಿ ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ಏಕದಿನ ಕ್ರಿಕೆಟ್ನಲ್ಲಿ ಅದ್ಭುತ ಫಾರ್ಮ್ನಲ್ಲಿದ್ದಾರೆ. ಚಾಂಪಿಯನ್ಸ್ ಟ್ರೋಫಿಯ ಬಳಿಕ ನಂತರದ ಏಕದಿನ ಪಂದ್ಯಗಳಲ್ಲಿ ರೋಹಿತ್ 1 ಶತಕ ಹಾಗೆ 2 ಅರ್ಧ ಶತಕಗಳನ್ನ ಬಾರಿಸಿದ್ರು. ಐಸಿಸಿ ಪುರುಷರ ಏಕದಿನ ಬ್ಯಾಟಿಂಗ್ ಶ್ರೇಯಾಂಕದಲ್ಲಿ ನಂಬರ್ 1 ಸ್ಥಾನಕ್ಕೂ ಕೂಡ ಏರಿದ್ರು. ಆಸ್ಟ್ರೇಲಿಯಾ ವಿರುದ್ಧ 2 ಸಲ 0ಕ್ಕೆ ಔಟ್ ಆದ್ರೂ ಕೂಡ ಕೊಹ್ಲಿ ಆನಂತರ ಗ್ರೇಟ್ ಕಂಬ್ಯಾಕ್ ಮಾಡಿದ್ರು. 1 ಅರ್ಧ ಶತಕ ಹಾಗೆ ಸೌತ್ ಆಫ್ರಿಕಾ ವಿರುದ್ಧ ಬ್ಯಾಕ್ ಟು ಬ್ಯಾಕ್ ಶತಕ ಬಾರಿಸಿದ್ರು. ಒಂದ್ ಕಡೆ ರೋಕೋ ಜೋಡಿ ಅಬ್ಬರಿಸ್ತಾ ಇದ್ರೆ ಅತ್ತ ಬಿಸಿಸಿಐ ಮಾತ್ರ ಥಂಡ ಹೊಡಿತಾ ಇದೆ. ರೋಹಿತ್ ಕೊಹ್ಲಿ ಆರ್ಭಟ, ಬಿಸಿಸಿಐಗೆ ಸಂಕಟ. ಟೀಮ್ ಇಂಡಿಯಾದ ಈ ಸ್ಟಾರ್ ಜೋಡಿ ಅಬ್ಬರಿಸೋಕೆ ಶುರು ಮಾಡಿದ್ರೆ ಭಾರತೀಯ ತಂಡದ ಆಡಳಿತ ಮಂಡಳಿಯಲ್ಲಿ ಮಾತ್ರ ಬಿಸಿ ಏರ್ತಾ ಇದೆ. ಗಂಭೀರ್ ಮತ್ತು ಕೊಹ್ಲಿ ಹಾಗೆ ರೋಹಿತ್ ಶರ್ಮಾ ನಡುವಿನ ಸಂಬಂಧ ಉತ್ತಮವಾಗಿಲ್ಲ ಅನ್ನೋ ಸುದ್ದಿ ಹೊರಬೀಳ್ತಾ ಇದೆ. ಹೀಗಾಗಿ ಬಿಸಿಸಿಐನಿಂದ ದೇಶೀಯ ಕ್ರಿಕೆಟ್ ಆಡುವಂತೆ ಇಬ್ಬರ ಮೇಲೆ ಈಗ ಒತ್ತಡ ಹೆಚ್ಚುತ್ತಾನೆ ಇದೆ. ವಿಜಯ್ ಹಜಾರೆ ಟ್ರೋಫಿಯಲ್ಲಿ ಆಡೋಕೆ ರೋಹಿತ್ ಶರ್ಮಾ ಒಪ್ಪಿಗೆ ಸೂಚಿಸಿದ್ರು ಕೂಡ ಕೊಹ್ಲಿ ಕಡೆಯಿಂದ ಕ್ಲಾರಿಟಿ ಸಿಕ್ಕಿಲ್ಲ. ಹೀಗಾಗಿ ಮುಖ್ಯ ಆಯ್ಕೆದಾರ ಅಜಿತ್ ಅಗರ್ಕರ್ ಮತ್ತು ಈ ಜೋಡಿಯ ನಡುವಿನ ಸಂಬಂಧ ಕೂಡ ಹದಗೆಟ್ಟಂತೆ ಕಾಣ್ತಾ ಇದೆ. ಹೀಗೆ ಗಂಭೀರ್ ಮತ್ತು ಅಗರ್ಕರ್ ರೋಕೋ ಜೋಡಿಯನ್ನ ತಂಡದಿಂದ ಹೊರಗಾಕೋಕೆ ನೋಡ್ತಾ ಇದ್ರೆ ಅತ್ತ ಇದೇ ಜೋಡಿ ಬಿಸಿಸಿಐ ಬಾಯಿ ಮುಚ್ಚುವಂತೆ ಪ್ರದರ್ಶನ ನೀಡ್ತಿದ್ದಾರೆ. ಒಟ್ನಲ್ಲಿ ಭಾರತೀಯ ಕ್ರಿಕೆಟ್ ಪ್ರಸ್ತುತ ವೈಟ್ ಬಾಲ್ ಕ್ರಿಕೆಟ್ನಲ್ಲಿ ಸಾಲಿಡ್ ಪ್ರದರ್ಶನ ನೀಡ್ತಾ ಇದ್ರು ಕೂಡ 2027ರ ವಿಶ್ವಕಪ್ಗೆ ಈ ಜೋಡತ್ತು ಇರಲೇಬೇಕಾಗುತ್ತೆ. ಹಾಗೇನಾದ್ರೂ ಇಬ್ಬರು ಕೂಡ ತಂಡದಿಂದ ಹೊರ ಬಂದ್ರೆ ಟೆಸ್ಟ್ ಕ್ರಿಕೆಟ್ನಂತೆಯೇ ಏಕದಿನ ಮಾದರಿಯಲ್ಲೂ ಕೂಡ ಹೊಡೆತ ಬೀಳುವಂತ ಸಾಧ್ಯತೆ ಇದೆ. ನಿಮಗೂ ಕೂಡ ಮುಂದಿನ ವಿಶ್ವಕಪ್ವರೆಗೂ ಕೂಡ ರೋಹಿತ್ ಶರ್ಮಾ, ವಿರಾಟ್ ಕೊಹ್ಲಿ ತಂಡದಲ್ಲಿ ಕಂಟಿನ್ಯೂ ಆಗಬೇಕು ಅನಿಸಿದ್ರೆ ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ಸುದ್ದಿಯನ್ನು ಫಾಲೋ ಮಾಡಿ. ನಮಸ್ಕಾರ.